Welcome back to Statistics by Savita. ಆಲ್ಮೋಸ್ಟ್ ಕನ್ನಡ ಎಕ್ಸಾಮ್ಸ್ ಮುಗಿಸಿ ಬಂದ್ರಿ ಅಂದ್ಕೊಳ್ತೀನಿ ಎಲ್ಲರೂ. ಈಗ ಕನ್ನಡ ಎಕ್ಸಾಮು ನೋಡಿದರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ನು ಅಂದರೆ ಮಾಡೆಲ್ ಕ್ವಶನ್ ಪೇಪರ್ನೇ ರೆಫರ್ ಮಾಡಿಬಿಟ್ಟು ಕ್ವಶನ್ ಪೇಪರ್ ಬಂದಿತ್ತು. ಅದೇ ರೀತಿ ಬೇರೆ ಸಬ್ಜೆಕ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಏಕೆಂದರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂಥ ಕ್ವಶನ್ನೇ ಬರ್ಬೋದು. ಮತ್ತು ಕ್ವಶನ್ ಬ್ಯಾಂಕ್ ನಿಮಗೇನು ಪ್ರೊವೈಡ್ ಮಾಡಿದಾರಲ್ಲ ಬೋರ್ಡ್ನವರು, ಅದೇ ಕ್ವಶನ್ನಲ್ಲಿರುವಂಥ ಕ್ವಶನ್ನೇ ಒಂದು ಬರ್ಬೋದು ಅಂತ ಹೇಳಿಬಿಟ್ಟು ನಾನಿವಾಗ ಬಂದಿರೋದು ನಿಮಗೆ 1 ಮಾರ್ಕ್ 2 ಮಾರ್ಕ್ಸು. ತುಂಬಾ ಟೆನ್ಷನ್ ಆಗಿದ್ದೀರಾ ಎಲ್ಲರೂ. ಮತ್ತು ಇನ್ನೊಂದು ಯಾವ್ಯಾವ ನಿಮಗೆ ಇನ್ನೂ ಗೊತ್ತಾಗ್ತಿಲ್ಲ ಅಥವಾ ಇನ್ನೂ ಮಾಡಬೇಕನ್ನೋರು ನೀವು ಕಮೆಂಟ್ ಹಾಕಿ ನನಗೆ. ಈ ವಿಡಿಯೋದಲ್ಲಿ ನಾನು ಅದನ್ನು ನಿಮಗೆ ಇವತ್ತೊಂದಿನ ಮತ್ತು ನಾಳೆ ಕೂಡ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ. ನೋಡಿ ಇವಾಗ ಇಲ್ಲಿ ಬಂದುಬಿಟ್ಟು ಇದು 1 ಮಾರ್ಕ್ ಕ್ವಶನ್ನು ಇಂಡೆಕ್ಸ್ ನಂಬರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅಲ್ಲಿ 18 ಮಾರ್ಕ್ಸ್ ಅಂದರೆ ಅಲ್ಲಿ 10 ಮಾರ್ಕ್ಸ್ ಒಂದು, 5 ಮಾರ್ಕ್ಸ್ ಒಂದು ಮತ್ತು 3 ಮಾರ್ಕ್ಸ್ ಬರುತ್ತೆ. ನಿಮಗೆ 3 ಮಾರ್ಕ್ಸು 1 ಮಾರ್ಕಿಂದೇ ಬರುತ್ತೆ, ಅಲ್ಲಿ 2 ಮಾರ್ಕ್ಸಿಂದಂತೂ ಬರಲ್ಲ. 1 ಮಾರ್ಕಿಂದ ಯಾವ ಕ್ವಶನ್ಸ್ ಬರ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸ್ಬಿಡ್ತೀನಿ. ಈಸಿಯಾಗಿರುವಂಥ ಕ್ವಶನ್ಸು. ಫಸ್ಟ್ ಒನ್, ದ ವ್ಯಾಲ್ಯೂ ಆಫ್ ದ ಇಂಡೆಕ್ಸ್ ನಂಬರ್ ಫಾರ್ ದ ಬೇಸ್ ಇಯರ್ ಈಸ್. ವಾಟ್ ಈಸ್ ದ ಬೇಸ್ ಇಯರ್ ವ್ಯಾಲ್ಯೂ? ದಟ್ ಈಸ್ base year value is 100. Okay, 100 is the answer. Okay, 100 is the answer. Second, if the general price level goes up by 80% between 2020 and 2022, the index number for 2022 with the base to 2020 is 180 is the answer. ಯಾಕೆ 180 ಆನ್ಸರ್ ಅಪ್ಪ ಅಂತಂದ್ರೆ ಇಲ್ಲಿ 180 ಆನ್ಸರು. ಇಲ್ಲಿ 80% ಇನ್ಕ್ರೀಸ್ ಆಗಿದೆ. 2022 ಅವ್ರು ಕೇಳಿದ್ದು, 2020 ಕೇಳಿದರೆ 100 ಬರಿತಾ ಇದ್ವಿ ನಾವು. 2022 ಕೇಳಿದ್ದು 100 + 80 ಆಗುತ್ತೆ. ದಟ್ ಈಸ್ 180 ಈಸ್ ಅ ಆನ್ಸರ್. ದ ಪ್ರೈಸಸ್ ಆಫ್ ಐಟಮ್ಸ್ ಇನ್ಕ್ರೀಸ್ಡ್ ಬೈ 10% ಇನ್ 2012 ಆ್ಯಸ್ ಕಂಪೇರ್ಡ್ ಟು 2010. ದ ಇಂಡೆಕ್ಸ್ ನಂಬರ್ ಫಾರ್ ದ ಬೇಸ್ ಇಯರ್ 2010 ಈಸ್ 100. ಓಕೆ, ಅಂದರೆ ನೋಡಿ, ಐಟಮ್ಸ್ ಇನ್ಕ್ರೀಸ್ಡ್ ಬೈ 10% 2012, ಬಟ್ ಅವ್ರು ಕೇಳಿರೋದು ಕಂಪೇರ್ ಟು 2010. ದ ಇಂಡೆಕ್ಸ್ ನಂಬರ್ ಫಾರ್ ದ ಬೇಸ್ ಇಯರ್ 2010 ಕೇಳಿದ್ದಾರೆ. 2010 ಕೇಳಿದಕ್ಕೆ ಇಲ್ಲಿ 100 ಆಗುತ್ತೆ, 110 ಆಗಲ್ಲ. ಬಿ ಕೇರ್ಫುಲ್. ಇಲ್ಲಿ ಯಾವ ಇಯರ್ದು ಕೇಳ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾವ ಇಯರು ಬೇಸ್ ಇಯರ್ ಕೇಳ್ತಿದ್ದಾರೆ, ಕರೆಂಟ್ ಇಯರ್ ಕೇಳಿದರೆ ಮಾತ್ರ ಅಲ್ಲಿ ಇನ್ಕ್ರೀಸ್ ಆಗಿರುತ್ತೆ ಅಥವಾ ಡಿಕ್ರೀಸ್ ಆಗಿರುತ್ತೆ. ನಿಮಗೆ ಬೇಸ್ ಇಯರ್ ಕೇಳಿದರೆ 100 ಫಿಕ್ಸ್ ಅದು. Okay, fourth one, the prices of items decreased by 10% in 2020 as compared to 2018. The index number for the base for the year 2020 ಕೇಳ್ತಿದ್ದಾರೆ ಅವರು. ಅಂದರೆ ಡಿಕ್ರೀಸ್ಡ್ 10% ಡಿಕ್ರೀಸ್ಡ್. ದಟ್ ಈಸ್ 90 ಈಸ್ ಅ ಆನ್ಸರ್. ನೋಡಿ, ಡಿಕ್ರೀಸ್ಡ್ ಅಂದಿದ್ದಕ್ಕೆ 90 ಬರುತ್ತೆ ಆನ್ಸರು. ಓಕೆ, ಬಟ್ ಇಲ್ಲಿ ಅವರು ಮೇಲ್ಗಡೆದು ಕ್ವಶನ್ಗೆ 2012 ಕೇಳಿಲ್ಲ, 2010ಗೆ ಕೇಳಿದ್ದಾರೆ. ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಫ್ ಪ್ರೈಸ್ ಡ್ಯೂರಿಂಗ್ ದ ಕರೆಂಟ್ ಇಯರ್ ಈಸ್ ಡಬಲ್ ದ ಪ್ರೈಸ್ ಡ್ಯೂರಿಂಗ್ ದ ಬೇಸ್ ಇಯರ್, ದೆನ್ ದ ಪ್ರೈಸ್ ರಿಲೇಟಿವ್ ಈಸ್ 200. ಡಬಲ್ ಆಗಿದೆ ಅಲ್ಲ, ಡಬಲ್ ಅಂತಂದರೆ ಅದು 200 ಈಸ್ ಅ ಆನ್ಸರ್. ದ ವೇಟ್ಸ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಲಾಸ್ಟ್ ಇಯರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಆರ್. ದ ವೇಟ್ಸ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಲಾಸ್ಟ್ ಇಯರ್ಸ್ ಒಳಗೆ ವೇಟ್ಸನ್ನು ಏನು ಯೂಸ್ ಮಾಡಿದಾರಲ್ಲಿ? ಬೇಸ್ ಇಯರ್ ಕ್ವಾಂಟಿಟೀಸ್ನ. ಬೇಸ್ ಇಯರ್ Q0 ಅಂತ ತೊಗೊಳ್ತೀವಲ್ಲ ಬೋತ್ ದ ಸೈಡ್, Q0 P1 Q0 ಅದು ಲಾಸ್ಟ್ ಇಯರ್ಸ್ಗೆ ಬೇಸ್ ಇಯರ್ ಕ್ವಾಂಟಿಟೀಸು. ದ ವೇಟ್ಸ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಪಾಸ್ಟ್ ಇಯರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಗೆ ಏನೈತಿ? ಕರೆಂಟ್ ಇಯರ್ ಕ್ವಾಂಟಿಟೀಸ್. ಓಕೆ, ನೆಕ್ಸ್ಟ್ ಒನ್, the weights used in the construction of Marshall Edwards price index number is Q0 plus Q1 divided by 2. ಅಂದರೆ ಬೋತ್ Q0 plus Q1 divided by 2 ತೊಗೊಳ್ತೀವಿ, ಬೋತ್ ದ ಕ್ವಾಂಟಿಟೀಸ್. ಓಕೆ, ನೆಕ್ಸ್ಟ್ 9th ಒನ್, ದ ಕಂಡೀಷನ್ ಫಾರ್ ದ ಟೈಮ್ ರಿವರ್ಸಲ್ ಟೆಸ್ಟ್. ಟೈಮ್ ರಿವರ್ಸಲ್ ಟೆಸ್ಟ್ ಅಂದ ತಕ್ಷಣ ಏನು ಕಂಡೀಷನ್ ಬರುತ್ತೆ? P01 into P10 is equals to 1. A is the answer. ದ ಕಂಡೀಷನ್ ಫಾರ್ ದ ಫ್ಯಾಕ್ಟರ್ ರಿವರ್ಸಲ್. ಇಲ್ಲಿ ಟೈಮ್ ಚೇಂಜ್ ಆಯಿತು, ಈಗ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಫ್ಯಾಕ್ಟ್ P01 into Q01 is equals to V01 is the answer. Factor reversal test is satisfied by
ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂದಾಗ ಓನ್ಲಿ ಅದು ಸ್ಯಾಟಿಸ್ಫೈ ಆಗೋದು ಫಿಶರ್ಸ್ ಇಂಡೆಕ್ಸ್ ನಂಬರ್ ಮಾತ್ರ. ಓಕೆ, ಫಿಶರ್ಸ್ ಇಂಡೆಕ್ಸ್ ನಂಬರ್ ಮಾತ್ರ ಸ್ಯಾಟಿಸ್ಫೈ ಆಗುತ್ತೆ, ಎರಡೂ ಬಂದುಬಿಟ್ಟು. ನೆಕ್ಸ್ಟು ಲಾಸ್ಟ್ ಪಿ ಎಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್. ಲಾಸ್ಟ್ ಪಿ ಎಸ್ ಎಲ್ಲಿ ಸ್ಯಾಟಿಸ್ಫೈ ಆಗುತ್ತೆ? ಯೂನಿಟ್ ಟೆಸ್ಟಲ್ಲಿ ಮಾತ್ರ ಅಲ್ಲಿ ಸ್ಯಾಟಿಸ್ಫೈ ಆಗೋದು. ಚೆಕ್ ಮಾಡಿ ಟೆಕ್ಸ್ಟ್ ಬುಕ್ಕಲ್ಲಿ. ಲಾಸ್ಟ್ ಪಿ ಎಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಯೂನಿಟ್ ಟೆಸ್ಟ್. ಓಕೆ, even Parsh's index numbers also satisfies a unit test. Okay, next. Darvish-Bowles index number satisfies. That is also unit test. Okay. These are the examples. Okay. These are the MCQs. Over. Then come to that fill in the blanks. Fill in the blanks as index numbers are known as ಎಕನಾಮಿಕ್ ಬ್ಯಾರೋಮೀಟರ್ಸ್. ಹೌದಾ? ಎಕನಾಮಿಕ್ ನೆನ್ಪಿಟ್ಕೊಳ್ಳಿ, ಎಕನಾಮಿಕ್ ಬ್ಯಾರೋಮೀಟರ್. ಓಕೆ, ಇಂಡೆಕ್ಸ್ ನಂಬರ್ಸ್ ಆರ್ ಅ ಸ್ಪೆಷಲೈಸ್ಡ್ ಟೈಪ್ ಆಫ್ ಎವರೇಜಸ್. ನೋಡಿ, ನಾನು ಆನ್ಸರ್ ನೋಡ್ತಾ ಇಲ್ಲ, ಹಾಗೇ ಬರಿತಾ ಇದ್ದೀನಿ. ಯಾಕಂದರೆ ಇದು ಓದಿ ಡೈಲಿ ನೀವು ಅಲ್ಲಿ ಚಾಪ್ಟರ್ ಓದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲಿ. The value of the index number for the base year is 100. ಮೇಲ್ಗಡೆ ಅದೇ ಕ್ವಶನ್ಸ್ನ ನೋಡಿದ್ವಿ ನಾವು. In the computation of an index number, most preferred type of average is a geometric mean. Okay, geometric mean. Next, the weight that is used in the construction of last year's price index number is ಅಲ್ಲಿ Q naught. Q naught ಅಂದರೆ base year quantities. The weights used in the construction of past year's index number, that is a Q1. Q1 means that is a current year quantities, the current year quantity. Last year's quantity index number uses the ಅಲ್ಲಿ ಕ್ವಾಂಟಿಟಿ ಅಂತ ಬಂದಾಗ ಲಾಸ್ಟ್ ಪಿ ಎಸ್ ಕ್ವಾಂಟಿಟಿ Q1 P naught ಡಿವೈಡ್ ಬೈ ಸಮೇಷನ್ ಆಫ್ Q naught P naught. ಓಕೆ, ಅಲ್ಲಿ P0 ಬರುತ್ತೆ. ಬೇಸಿಯ ಪ್ರೈಸ್ ಬರುತ್ತೆ ಅಲ್ಲಿ. ಓಕೆ, ನೆಕ್ಸ್ಟು ಪಾಸ್ಟ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಈಸ್ ಕರೆಂಟ್ ಇಯರ್ ಪ್ರೈಸು. ಬೇಸ್ ಇಯರು ಮತ್ತು ಕರೆಂಟ್ ಇಯರು ಅದು ಸೆಂಟೆನ್ಸಲ್ಲಿ ಕೊಟ್ಟಿದ್ದರೆ ನೀವು ಸೆಂಟೆನ್ಸಲ್ಲಿ ಬರೆದ್ಬಿಡಿ. ಬೇಸ್ ಇಯರ್ ಪ್ರೈಸಸ್ ಆ್ಯಂಡ್ ಹಿಯರ್ ದ ಕರೆಂಟ್ ಇಯರ್ ಪ್ರೈಸಸ್. ಓಕೆ, ಡ್ಯಾಶ್ ಇಂಡೆಕ್ಸ್ ನಂಬರ್ ಶೋಸ್ ಆನ್ ಅಪ್ವರ್ಡ್ ಬಯಾಸ್, ದಟ್ ಈಸ್ ಅ ಲಾಸ್ಟ್ ಇಯರ್ಸ್. ಡೌನ್ವರ್ಡ್ ಬಯಾಸ್ ಪಾಸ್ಟ್ ಏಜ್, ಎರಡೇ ಇರೋದು. ಅಪ್ಪರು ಲಾಸ್ಟ್ ಇಯರ್ಸು, ಡೌನ್ವರ್ಡು ಪಾಸ್ಟ್ ಏಜ್. ಓಕೆ, ಫಿಶರ್ಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಬೋತ್ TRT ಆ್ಯಂಡ್ FRT. ಡ್ಯಾಶ್ ಇಂಡೆಕ್ಸ್ ನಂಬರ್ ಡಸ್ ನಾಟ್ ಸ್ಯಾಟಿಸ್ಫೈ ಯೂನಿಟ್ ಟೆಸ್ಟ್ ಅಂದಾಗ ಸಿಂಪಲ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸಿಂಪಲ್ ಅಗ್ರಿಗೇಟಿವ್ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತಾ ನಿಮಗೆ? ಇದು ಒಂದೆರಡು ವರ್ಷ ಕೇಳಿದ್ದಾರೆ ಇದನ್ನು. Price index number. Okay, 13th. The dash price of the commodity is used in the construction of cost of living index number. That is a retail price. ಇದು ಆಲ್ವೇಸ್ a retail price ತಗೊಳ್ತೀವಿ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರಲ್ಲಿ. The value of the quantity produced multiplied by the price of the commodities. Next, in constructing an index number, the quality of the product is not taken into consideration. Okay, match the following ನೋಡಿ, ಅದು ಕ್ಲಿಯರ್ ಆಗಿ ಅದು ಕೊಟ್ಬಿಟ್ಟಿದ್ದಾರೆ. ಇಂಡೆಕ್ಸ್ ನಂಬರ್ ಅಂದರೆ ಎಕನಾಮಿಕ್ ಬ್ಯಾರೋಮೀಟರ್ಸ್, ಬೇಸ್ ಪೀರಿಯಡ್ ಈಸ್ ಎಕನಾಮಿಕಲಿ ಸ್ಟೇಬಲ್, P01 is 80 means that 20% of the price is decreases. 140 means that is a 40% increases. Last year's upward bias, past is downward bias. Fishers is a free of bias. Fishers index number satisfies both TRT and FRT. Fishers index number is a ideal index number.
Darvish-Bowlers index number is a free of bias because ಅಲ್ಲಿ both the quantities ಯೂಸ್ ಮಾಡ್ತೀವಿ, ಅದಕ್ಕೆ ಫ್ರೀ ಆಫ್ ಬಯಾಸ್. ದಟ್ ಈಸ್ ಇಂಡೆಕ್ಸ್ ನಂಬರ್ ವಿಚ್ ಡಸ್ ನಾಟ್ ಸ್ಯಾಟಿಸ್ಫೈ ಯೂನಿಟ್ ಟೆಸ್ಟ್, ದಟ್ ಈಸ್ ಅ ಸಿಂಪಲ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್. ಓಕೆ, ದೆನ್ P01 ಇಂಟು P10 ದಟ್ ಈಸ್ ಅ ಟೈಮ್ ರಿವರ್ಸಲ್. ಇದು Q01 ಬಂದರೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. P01 ಇಂಟು P12 ಇಂಟು P20 ಇಸ್ ಈಕ್ವಲ್ಸ್ ಟು 1 ಬಂದರೆ ಅದು ಸರ್ಕ್ಯುಲರ್ ಟೆಸ್ಟು. 3 ಕಂಟಿನ್ಯೂಯೇಷನ್ ಇತ್ತಂದರೆ ದಟ್ ಈಸ್ ಅ ಸರ್ಕ್ಯುಲರ್ ಟೆಸ್ಟ್. ಕರೆಂಟ್ ಇಯರ್ ವೇಟ್ ಈಸ್ ಅ purchase index number. Base year weight is a last year's index number. Retail price of the commodities is a cost of living index number. ಓಕೆ, ಇದೇನಿದೆ ಅಲ್ಲ ನಿಮಗೆ ಒಂದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು ಮತ್ತು ಮ್ಯಾಚ್ ದ ಫಾಲೋಯಿಂಗು. ಓಕೆ, ಇದೇ ಬೇಸ್ ಮೇಲೆ ನಿಮಗೆ 1 ಮಾರ್ಕ್ ಕ್ವಶನ್ಸ್ ಎಲ್ಲ ಅದೇ ಕ್ವಶನ್ಸ್ ಇದೆ. ಇದರಲ್ಲಿ ಏನಾದರೂ ಬಂದಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಆನ್ಸರ್ನ ನಿಮ್ಗೆ ಕಳಿಸ್ತೇನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತು ವಿಡಿಯೋಸನ್ನು ನೀವು ಫಾಲೋ ಮಾಡಿ ಮಾರ್ಕ್ಸನ್ನು ಸ್ಕೋರ್ ಮಾಡಿ.